ಮಂಗಳೂರು ಸಂತ ಅಲೋಷಿಯಸ್ ಕಾಲೇಜಿನ ಇನ್ನೋವೇಷನ್ ಮತ್ತು ಐಪಿಆರ್ ಸೆಲ್ನ ವತಿಯಿಂದ ಇನ್ನೋವೇಷನ್ ಡೇ 2020 ಆಚರಿಸಲಾಯಿತು. ಕಾಲೇಜಿನ ಎಲ್ಎಫ್ ರಸ್ಕಿನ್ನ ಸಭಾಂಗಣದಲ್ಲಿ ಸಮಾರಂಭ ಜರುಗಿತು. ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ಎಲ್ಎಫ್ ರಸ್ಕಿನ ಸಭಾಂಗಣದಲ್ಲಿ ಕಾಲೇಜಿನ ಇನ್ನೋವೇಷನ್ ಮತ್ತು ಐಪಿಆರ್ ಸೆಲ್ನ ವತಿಯಿಂದ ಇನ್ನೋವೇಷನ್ ಡೇ 2020 ಆಚರಿಸಲಾಯಿತು. ಜೊತೆಗೆ ವಿಚಾರ ಸಂಕಿರಣವನ್ನು ಕೂಡ ಏರ್ಪಡಿಸಲಾಗಿತ್ತು. ಕಾರ್ಯಾಗಾರವನ್ನು ಐಐಟಿ ಖರಗ್ಪುರದ ರಾಜೀವ್ ಗಾಂಧಿ ಸ್ಕೂಲ್ ಆಫ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಲಾದ ಪ್ರೊಫೆಸರ್ ಹಾಗೂ ಡೀನ್ ಡಾ ಪದ್ಮಾವತಿ ಮಂಚಿಕಂಠಿಯವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಸಮಾಜದಲ್ಲಿ ಸುತ್ತಮುತ್ತಲೂ ಆಗುತ್ತಿರುವ ಬದಲಾವಣೆಗಳನ್ನು ಗಮನಿಸಬೇಕು. ಅವುಗಳಲ್ಲಿ ಸಕಾರಾತ್ಮಕವಾದ ವಿಚಾರಗಳನ್ನು ತಮ್ಮ ಶಿಕ್ಷಣ ಅಥವಾ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. When you are celebrating this Innovation Day, I think it is important to make a commitment. So I would request each one of you to make a commitment on what you would like to innovate with respect to your life or your college or your state. I think that's where you can make a very small beginning. So look around, what are the innovations that you can do in order to make a change to the current problems that you have in society. ಸೈಂಟ್ ಅಲೋಷಿಯಸ್ ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಡಾ ಪ್ರವೀಣ್ ಮಾರ್ಟಿಸ್ ಎಸ್ಜೆ ಅವರು ಅಧ್ಯಕ್ಷತೆ ವಹಿಸಿದ್ರು. ಬಳಿಕ ಮಾತನಾಡಿದ ಅವರು, ಆರಂಭ ಎನ್ನುವುದಕ್ಕೆ ಯಾವುದೇ ಮಿತಿಗಳಿಲ್ಲ. ಪ್ರಪಂಚದ ಅನೇಕ ಸಂಶೋಧಕರು ಈ ಒಂದು ವಿಚಾರವನ್ನು ಸಾಧಿಸಿ ತೋರಿಸಿದ್ದಾರೆ. ಕಳೆದು ಹೋದ ವಿಚಾರಗಳ ಬಗ್ಗೆ ಚಿಂತೆ ಮಾಡದೆ ಹೊಸ ಆವಿಷ್ಕಾರಗಳತ್ತ ಅಥವಾ ಬದಲಾವಣೆಯತ್ತ ತೆಗೆದುಕೊಳ್ಳಬೇಕು ಎಂದರು. So one of the important questions they asked us is the research, publication and innovation. And this very building is called Loyola Center for Research and Innovation. Means we are today inaugurating that Innovation Day in this very building, which is called to be Innovative Building. And today we inaugurated with a innovative lamp with only one switch. ಈ ವೇಳೆ ಕಾಲೇಜಿನ ಪ್ರಭಾರ ಕುಲಸಚಿವರಾದ ಡಾ ಅಲ್ವಿನ್ ಟೇಸಾ, ಕಾರ್ಯಕ್ರಮದ ಸಂಯೋಜಕರಾದ ಡಾ ಲಿನೆಟ್ ಲಸರಾದೋ, ಆರತಿ ಶಾನ್ಪೋಕ್ ಮುಂತಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾಲೇಜಿನ ವಿವಿಧ ವಿಭಾಗಗಳ ನಿರ್ದೇಶಕರು ಹಾಗೂ ಡೀನ್, ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.